ಇವೆಲ್ಲ ನಾನೇ ಮಾಡಿದ ತನ್ನ ಅಂದ ಅಲ್ಲಿ ನಮ್ಮಲ್ಲಿ ಜಿಡಿಗಿದ ಒಂದು ಎಮ್ಮೆ ಕೊಡಲಾಗಿತ್ತು, ಚಲೋದ ಎಮ್ಮೆ. ಅದು ಪ್ರಸಾದ ಹಚ್ಚಿರ ಎಮ್ಮೆ ಕೂಡ ಊರನ್ ಚಲೋ ಆಗ್ತಾವ. ನಾ ಪ್ರಸಾದ ಹಚ್ಚದ ಮುದ್ದ ಗುರು ನಿನ್ನ ಸ್ಮರಣೆ, ಗುರು ನಿನ್ನ ಕರುಣೆ, ಆನಂದ ತರಲು ನಿಜ ಮುಕ್ತಿ ಕೊಡಲು, ಗುರುವಿಂದ ಲೋಕ ಗುರುವಿಂದ ಕರುಗಳು ಅವ್ರವ್ರ ಹೆಸರಿದ್ದ ಅಕ್ಕಳಗೊಳೆವ. ನನ್ನ ಹೆಸರು ಇವನು ಇಲ್ಲಿಲ್ಲ, ಜಿಡಿಗಿದ ಇಲ್ಲ, ಅಲ್ಲಿ ಇಲ್ಲ, ಗುಲ್ಬರ್ಗ ಇಲ್ಲ, ಎಲ್ಲಿ ಇಲ್ಲ. ನನ್ನ ಹೆಸರು ಅಷ್ಟೇ ಯಾವದಪ್ಪ ಅಂತಂದ್ರೆ ಜೋಳಿಗೆ ಪ್ರಸಾದ ಪುಡಿ 2 ಅಷ್ಟೇ ಜಬರ್ದಸ್ತ್. ನಾನು ಇಚ್ಛಾಪುರ ಕೂತ ಮುಂಜಾನೆ 8 ಕೂತು, ರಾತ್ರಿ 11 ತಕ ಕೂತು, ಮುಂಜಾನೆ 11 ತಕ ಕೂತ. ರೂಪಾಯಿ ಎಷ್ಟು ಅದೊಂದು 70,000 ರೂಪಾಯಿನೇ ಅದು, 70,000 ರೂಪಾಯಿನೇ ಅದು. ಕೊಡೋದು 30,000 ಬಾಕಿ. ಇಷ್ಟೇ ಅವ್ರು ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ಹೇಳ್ತೀವಿ. ನೀವ್ಯಾರು ಅಂದ್ಬೇಡ್ರಿ, ಬಿಡಬೇಡ್ರಿ. ಗುರುಸಿದ್ದೇಶ್ವರನ ಗದಿಗೆದ ಅವನ್ ತಾನೇ ನ್ಯಾಯ ಮಾಡಿ ತಾನೇ ನಿಮ್ಗೆ ಅದಿಗೆ ಬರೋಬ್ಬರ ನಿಮ್ಗೆ ಕೀರ್ತಿ ತಂದೆ ತರ್ತಾನೆ. ನಿಮಗೆ ಮಾತ್ರ ನಿಮ್ಮ ನನ್ನಟ್ಟ ಶ್ರೀಮಂತ ಯಾರೂ ಕಾಣಿಸಲ್ಲ. ಇದಕ್ಕಾಗೇನದ ಈಗ ನಮ್ಮ ಶಂಕರಗೌಡರು ಬಂದಾರ, ನಿನ್ನ ಇವತ್ತ ಇವ್ರು ಬಂದಿರು, ನಮ್ಮ ದೇಶಪಾಂಡೆ, ಗುರುಪಾದಪ್ಪ. ನಿಮಗೆ ಮಾತ್ರ ನಿಮ್ಮ ನನ್ನಟ್ಟ ಶ್ರೀಮಂತ ಯಾರೂ ಕಾಣಿಸಲ್ಲ. ಇದಕ್ಕಾಗೇನದ ಈಗ ನಮ್ಮ ಶಂಕರಗೌಡರು ಬಂದಾರ, ನಿನ್ನ ಇವತ್ತ ಇವ್ರು ಬಂದಿರು, ನಮ್ಮ ದೇಶಪಾಂಡೆ, ಗುರುಪಾದಪ್ಪ. ಖರೆ ಚೌಕಶಿ ಮಾಡಿ ನೋಡಿದ್ರೆ ಮೂಕೋಡು ಮಠ ದೊಡ್ಡದು, ಎಲ್ಲಿ ಬೇಕಾದ್ರೆ ಮಠಗಳು ಆಗಿರ್ಗತ್ತಾವ, ಎಲ್ಲಿ ಬೇಕಾದ್ರೆ ಐಶ್ವರ್ಯ ಆಗಿರ್ಗತ್ತದ. ಅವರಂಥ ದೌಳವರು ಅಂಥ ಶ್ರೀಮಂತ ಯಾರೂ ಇಲ್ಲ ತತ್ತಾರೆ. ನೀವು ಚೌಕಶಿ ಮಾಡಿ ಏನು ಹೇಳ್ತಾರಂತ ಭಾವಪಟ್ಟು ಓಡಿ ಬರ್ತಿತ್ತು. 10-13 ದಿವಸ ಆದ್ರೆ ಇವತ್ತಿಗೆ ಇನ್ನು ಮುಂದೆ ಹ್ಯಾಂಗೆ ಮಾಡ್ಬೇಕಂತ ಕುದಿ ಯಾರಿಗೂ ಇಲ್ಲ. ಎಲ್ಲಿ ದುಡ್ಡು ಬರ್ತದೋ ಹ್ಯಾಂಗಾಗ್ತದೋ ಏನು. ಅದಕ್ಕಾಗೇನದ ಇಂಥ ಮಹತ್ವದ ಕಾರ್ಯಕ್ಕೆ ಕಬ್ಬಿಣಿಲ್ಲ, ಕಟ್ಟಿಗೆ ಇಲ್ಲ, ಏನೂ ಇಲ್ಲ. ಏನಂತದ ಮಾತ ಎಲ್ಲ ನೀವು ಸಿದ್ಲಿಂಗ ಮತ್ತೆ ಕೇಳ್ಯಾರ. ಅದಕ್ಕೆ ಜಗತ್ತೇ ತುಂಬ ಎಲ್ಲ ಏನಂತಾರೆ, ನಾ ಯಾರಿದ್ದೀನಿ ಅಂತಂದು ಒಬ್ರಿಗೊಬ್ರಿಗೆ ಕೇಳಿದ್ರೆ ಒಬ್ಬರಿಗೆ ಗುರ್ತು ಒಬ್ರಿಗಿಲ್ಲ. ನಾವು ಯಾರಿದ್ದೇವೆ ಅಂತ ನಾವು ಯಾರಿಗೆ ಕೇಳಬೇಕು, ಅವ್ರಿಗೆ ಏನು ಹೇಳಬೇಕು, ಈ ಅಡ್ಡು ತಟಸ್ಥ. ಅದಕ್ಕೆ ಇಂಥ ವಿನಾಶಕಾರಿ ಪ್ರೀತಿ ಬುದ್ಧಿ ಬಂದದ್ದು. ಮಹಾಜನಗಳೇ, ಯಾವ ಪರಮ ಪವಿತ್ರವಾದಂಥ ಪುಣ್ಯವಂತರ